ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ಮಾರ್ಕೆಟ್ ಪಿ ಇ ಅಂದ್ಕೊಂಡ್ವಿ. ಪಿ ಇ ಗಂಟ ಇಲ್ಲಿ ಟಚ್ ಆಗುತ್ತೆ ಅಂದ್ಕೊಂಡೆ. ಬಟ್ ಏನು ಗೊತ್ತಾ ಫ್ರೆಂಡ್ಸ್ ಆಗಿರೋದು, ಆಲ್ರೆಡಿ ಇಲ್ಲಿ ನೋಡಿ, ಇಲ್ಲಿ ಟಚ್ ಆಗಿ ಫಸ್ಟ್ 1 2 3 ಟಚ್ ಆಯಿತು, ತಿರ್ಗಾ ಬ್ರೇಕ್ ಆಯಿತು, ತಿರ್ಗಾ ಫಾಲ್ ಡೌನ್ ಆಯಿತು. ನೆಕ್ಸ್ಟ್ ಟೈಮು ಬ್ರೇಕ್ ಆದರೆ ಇದು ಎಂಟ್ರಿ ಪಾಯಿಂಟ್ ಇರಬೇಕು. ನೋಡಿ, ಫುಲ್ಲು ಸೀದಾ ಹೋಗಿದೆ. ಯಾವತ್ತು ಫ್ರೆಂಡ್ಸ್ ಫಸ್ಟ್ ಟೈಮ್ ಬ್ರೇಕ್ ಆದಾಗ ಎಂಟ್ರಿ ಇರಬಾರ್ದು. ಸೆಕೆಂಡ್ ಟೈಮ್ ಬ್ರೇಕ್ ಆದಾಗ ಸ್ಟಾಪ್ ಲಾಸ್ ಕೆಳಗಡೆ ಇಕ್ಕೆ ಸೆಕೆಂಡ್ ಸ್ವಿಂಗ್ ಅಂತ ಹೊಡಿಬೇಕು. ಓಕೆ, ಅಂತ ಕಲ್ತ್ಕೊಂಡ್ರೆ ಈಸಿ ಫ್ರೆಂಡ್ಸ್. ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಪಿ ಇ, ಬಟ್ ಮೂಮೆಂಟು ನಮಗೆ ಬರೀ ಎಷ್ಟು ಓನ್ಲಿ ಇಲ್ಲಿ ಗಂಟ ಬಂದಿತ್ತು. ಇಲ್ಲಿ ಸಪೋರ್ಟ್ ಆರೆಂಜ್ ಕಲರ್ ಸ್ಟ್ರಾಂಗ್ ಸಪೋರ್ಟ್ ಇದೆಯಲ್ಲ, ಈ ಸಪೋರ್ಟ್ನ ನೋಡಿ, ಇದನ್ನ ಬ್ರೇಕ್ ಮಾಡೋಕ್ಕೆ ಆಗಿಲ್ಲ. ಇಲ್ಲಿಂದ ಬೂಮ್ ಆಗಿರೋದು. ಇನ್ನೊಂದು ಏನು ಗೊತ್ತು ಫ್ರೆಂಡ್ಸ್, ಈ ಕ್ಯಾಂಡಲ್ಸ್ ನೋಡಿ, ಈ ಕ್ಯಾಂಡಲ್ ನೋಡಿ, ಫ್ರೆಂಡ್ಸ್, ಈ ಕ್ಯಾಂಡಲ್ ಬಂದು ಎವ್ರಿ ಇದು ಫ್ರೆಂಡ್ಸ್ ಬುಲ್ಲಿಶ್ ಎಷ್ಟು ಇದೆ ಆವತ್ತು. ಆವಾಗ ಈ ಕ್ಯಾಂಡಲ್ ಈ ಥರ ರೆಕ್ಟ್ಯಾಂಗಲ್ ಶೇಪ್ ನಾವು ಇದು ಮಾಡಬೇಕು. ಈ ಟ್ಯಾಂಗಲ್ ಆಫ್ ಬಂದಾಗ ಇಲ್ಲಿ ಎಂಟ್ರಿ ಪಾಯಿಂಟ್ ಇರಬೇಕು ನಮ್ಮದು. ಈ ಆಫ್ ಬಂದಾಗ ಎಂಟ್ರಿ ಪಾಯಿಂಟ್ ಇರಬೇಕು. ಈ ಎಂಟ್ರಿ ಪಾಯಿಂಟಿಂದ ನೋಡಿ ಫುಲ್ಲು 300-400 ಪಾಯಿಂಟ್ಸ್ ಕವರ್ ಆಗಿದೆ. 500 ಪಾಯಿಂಟ್ಸ್, 529 ಪಾಯಿಂಟ್ಸ್. ವಾಟ್ ಟೈಮ್ ಮೂವ್ ಅಲ್ಲ, ಮೂವಿಂಗ್ ಇರುತ್ತೆ ಫ್ರೆಂಡ್ಸ್. ವೇಟ್ ಮಾಡಬೇಕು, ಪೇಷನ್ಸಿಂದ ವೇಟ್ ಮಾಡಬೇಕಷ್ಟೆ, ಬೇರೆ ಏನಿಲ್ಲ. ಪೇಷನ್ಸ್ ಅನ್ನೋದು ತುಂಬ ಮುಖ್ಯ. ಪೇಷನ್ಸ್ ತುಂಬ ಮುಖ್ಯ. ಬಟ್ ರಿವರ್ಸಲ್ ಯಾವ ಥರ ಎಕ್ಸ್ಪೆಕ್ಟ್ ಮಾಡಬೇಕು ಗೊತ್ತಾ ಫ್ರೆಂಡ್ಸ್, ಇದರಲ್ಲಿ ಮಿನಿಮಮ್ ಅಂದ್ರೂ ಒಂದು 2 ಕ್ಯಾಂಡಲ್ಸ್ನ ನುಂಗಬೇಕು. 2 ಕ್ಯಾಂಡಲ್ಸನ್ನ ಕ್ರ್ಯಾಶ್ ಆಗಬೇಕು ರೆಡ್, ಆವಾಗ ರಿವರ್ಸಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಒಂದೇ ಸಮನೆ ಬರುತ್ತೆ ಅಂತ ತಿಳ್ಕೊಬೇಡಿ. ಹಿಂಗೆ ಬಂದು ಹಿಂಗೆ ಬರ್ಬೋದು. ಆಯಿತಾ, ಓನ್ಲಿ 10-20 ಪಾಯಿಂಟ್ಸು ಕ್ಯಾಪ್ಚರ್ ಮಾಡ್ಬೋದು ಫ್ರೆಂಡ್ಸ್ ಆರಾಮಾಗಿ. ಬಿಗ್ ಕ್ವಾಂಟಿಟಿಯಲ್ಲಿ 10-20 ಪಾಯಿಂಟ್ಸು ಆರಾಮಾಗಿ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಬೋದು. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು, ಅಷ್ಟೇ ಹೇಳೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇವತ್ತು ಮಾರ್ಕೆಟು ನಾನು ಪಿ ಎಲ್ಲಿದ್ದೆ, ಇದು ಹೇಳಿದ್ನಲ್ಲ, ಈ ಸಾಂಗ್ಸ್ ಸಪೋರ್ಟಿಂದ ಇಲ್ಲಿ ಮೇನ್ ಬಂದ್ಬಿಟ್ಟು ಇದು ನಾನು ಇಲ್ಲಿ ಎಕ್ಸಿಟ್ ಆಗೋದೆ ಫ್ರೆಂಡ್ಸ್. ಇಲ್ಲಿ ಯಾಕಂದರೆ ಫುಲ್ಲು ಲಾಸ್ ಆಗೋಗಂಟಕ್ಕಾದಿಲ್ಲ. ಒಂದು 10 ಪಾಯಿಂಟ್ಸ್ ಬ್ಯಾಕಿನ ಎಕ್ಸಿಟ್ ಆಗೋದೆ ಸಾಕು, ಯಾಕೋ ರಿವರ್ಸಲ್ ಆಗ್ತಿದೆ ಅಂತ. ನೆಕ್ಸ್ಟ್ ಏನು ಮಾಡಿದೆ ಫ್ರೆಂಡ್ಸ್, ಫಸ್ಟು ಬ್ರೇಕ್ಔಟ್ ಕೊಡ್ತು. ಸೆಕೆಂಡ್ ಬ್ರೇಕ್ಔಟ್ ಕೊಡ್ಬೇಕಾದ್ರೆ ನಾನು ಇಲ್ಲೇ ಎಂಟ್ರಿ ತೊಗೊಂಡೆ. ಇದು ನನ್ನ ಎಂಟ್ರಿ ಪಾಯಿಂಟು. ಇಲ್ಲಿ ಎಂಟ್ರಿಯಿಂದ ನಮ್ಮ ಸ್ಟಾಪ್ ಲಾಸು ಯಾವತ್ತೂ ಈ ಕೆಳಗಡೆ ಇರುತ್ತೆ. ವೇಟ್ ಮಾಡಿದ್ದಕ್ಕೆ 50 ಪಾಯಿಂಟ್ಸ್ ನಾನು ಕವರ್ ಮಾಡಿದೆ ಫ್ರೆಂಡ್ಸ್. ಯಾವುದೂ
ಅದು ಇಷ್ಟು ಗಂಟೆ ಕಾದಿಲ್ಲ. 50 ಪಾಯಿಂಟ್ಸ್ ಬಂದು ಎಕ್ಸಿಟ್ ಆಗೋದೆ. ಥ್ಯಾಂಕ್ ಯು. ಏನಾದ್ರು ಡೌಟ್ಸ್ ಇದ್ದರೂ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.